ನಮಸ್ಕಾರ. ಆಹಾರ, ಆರೋಗ್ಯ, ಅಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ನಮ್ಮೊಂದಿಗಿದ್ದಾರೆ ಆಧ್ಯಾತ್ಮ ಜೀವಿಗಳಾದಂಥ ಗುರು ಶ್ರೀಕೃಷ್ಣ ಅವರು. ಅವರು ಗಣಪತರಾವ್ ಮಹಾರಾಜರ ಶಿಷ್ಯರಾಗಿ ಅವರ ದೇಹಾಂತದ ನಂತರ ಆಶ್ರಮ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಮಾಸ್ಟರ್ಸ್ ಡಿಗ್ರೀಸ್ ಇನ್ ಕಮ್ಯುನಿಕೇಶನ್ ಮಾಡಿಕೊಂಡು ಕೊನೆಗೆ ಅವರು ಆರ್ಟ್ಸ್ ಅಂಡ್ ಇದರಲ್ಲಿ ಕೂಡ ಡಿಗ್ರಿ ತಗೊಂಡವರು. ಇದಕ್ಕಿಂತ ಮೇಲಾಗಿ ಅವರು ಹೊಳೆನರಸೀಪುರದಲ್ಲಿ ಗುರುಕುಲದಲ್ಲಿ 4 ವರ್ಷ ವೇದದ ಅಧ್ಯಯನ ಮಾಡಿ ಬ್ರಹ್ಮಸೂತ್ರವನ್ನ ಅಲ್ಲಿ ಪಾಂಡಿತ್ಯ ಪಡೆದು ವೇದ ಬ್ರಹ್ಮ ಅಂತ ಪದವಿ ಪಡೆದಂಥವ್ರು. ನಿರ್ಭಯಾನಂದ ಸ್ವಾಮೀಜಿಯವರ ಹತ್ರ ರಾಮಕೃಷ್ಣ ಮಿಷನ್ನಲ್ಲೂ ಕೂಡ ಅವರು ಇದ್ದು ಅವರಿಂದ ಮಾರ್ಗದರ್ಶನ ಪಡೆದಂಥವ್ರು. ಇವತ್ತು ನಮಗೆ ಅವರು ತತ್ವಪದ, ಈ ತತ್ವ ಪದದಲ್ಲಿರುವಂಥ ತತ್ವವನ್ನ ತಿಳಿಸ್ಕೊಡಕ್ ಬಂದಿದ್ದಾರೆ. ಬದುಕಿಗೆ ತತ್ವ ಅನ್ನೋದು ಬಹಳ ಮುಖ್ಯ. ತತ್ವ ಇಲ್ಲದೆ ಇದ್ರೆ ಅದು ವ್ಯರ್ಥ ಆಗುತ್ತೆ ಬದುಕು ಅಂತ. ಹಾಗಾಗಿ ಧನ್ಯವಾದಗಳು. ತಮಗೆ ಸ್ವಾಗತ, ಸುಸ್ವಾಗತ. ಕೃಷ್ಣ ಅವರೇ ನಮಸ್ಕಾರ. ಹೇಳಿ. ನಮಸ್ತೆ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಕನ್ನೂರ ಗ್ರಾಮಾದಿವಾಸಂ ಪ್ರಶಾಂತಂ ಸಮುತ್ಥಾಯ ಪ್ರಾತರ್ಹೃದಿ ವಂದನೀಯಂ ದೃಢಾಂ ಭಕ್ತಿಮಾಸ್ಥಾಯ ಗುರೋರಸ್ವಾತ್ಮನಿಷ್ಠಂ ಸ್ಮರಾಮಿ ಸದಾ ಸದ್ಗುರುಂ ಬ್ರಹ್ಮರೂಪಂ ಸ್ಮರಾಮಿ ಸದಾ ಸದ್ಗುರುಂ ಬ್ರಹ್ಮರೂಪಂ ಗುರೋರ್ ಸಿದ್ಧರಾಮೈಕನಿಷ್ಠಂ ಸುಶಿಷ್ಯಂ ಜನಾನಾಂ ಪ್ರಿಯಂ ದುರ್ಜನಾನಾಮಪಿ ಉದ್ಧಾರಕಂ ಸುಪ್ರೀತಿದಾನೇನ ಜಿತಂ ಸರ್ವಲೋಕಂ ನಮಾಮೈಕ್ಯ ಭಕ್ತ್ಯಾ ಶ್ರೀ ಗಣೇಶಾಭಮೂರ್ತಿಂ ನಮಾಮೈಕ್ಯ ಭಕ್ತ್ಯಾ ಶ್ರೀ ಗಣೇಶಾಭಮೂರ್ತಿಂ. ಶ್ರೀ ಗುರುಭ್ಯೋ ನಮಃ. ತಮ್ಮೆಲ್ಲರಿಗೂ ವಂದನೆಗಳು. ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರಿ ಅವರು ಬಹಳ ಸೊಗಸಾದ ಅರ್ಥಪೂರ್ಣವಾದ ಈ ಮಾಲಿಕೆಯನ್ನ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅವ್ರಿಗೂ ಕೂಡ ನನ್ನ ಹೃತ್ಪೂರ್ವಕ ವಂದನೆಗಳು. ಮೊನ್ನೆ ಎಲ್ಲೋ ಒಂದು ಸ್ವಾರಸ್ಯಕರವಾದ ಘಟನೆ, ಒಂದು ಮಾತನ್ನ ನಾವು ಕೇಳಿದೆ. ಮನುಷ್ಯ ನಾನು ದೊಡ್ಡವ, ನನ್ನದೇ ನಡಿಬೇಕು, ನಾನು ನಾನು ಅಂತ ಜಂಬ ಪಡ್ತಾ ಇರ್ತಾನಲ್ಲ. ಅಪ್ಪ ಪುಣ್ಯಾತ್ಮ, ಸ್ವಲ್ಪ ವಿವೇಕದಿಂದ ವಿಚಾರ ಮಾಡಿ ನೋಡು, ಈ ಯೂನಿವರ್ಸ್ ಅನ್ನೋದು ಎಂತಹ ದೊಡ್ಡದು. ಆ ಯೂನಿವರ್ಸ್ ಅಂತಹ ಒಂದು ದೊಡ್ಡ ಯೂನಿವರ್ಸ್ ನಲ್ಲಿ ಎಷ್ಟೋ ಲೋಕಗಳಿವೆ. ಅದ್ರೊಳಗೆ ಒಂದು ಪೃಥ್ವಿ ಲೋಕ, ಅದನ್ನು ಪೃಥ್ವಿ ಲೋಕನು ಎಂತಹ ಸಾವಿರಾರು ಮೈಲಿ ಚದುರು ಮೈಲಿ ಅಷ್ಟು ದೊಡ್ಡದಂತದ್ದ ಆ ಪೃಥ್ವಿ ಲೋಕದಲ್ಲಿ ನಿನ್ನ ಏಷ್ಯಾ ಖಂಡ ಎಷ್ಟು ದೊಡ್ಡದು, ಆ ಏಷ್ಯಾ ಖಂಡದಲ್ಲಿ ನಿನ್ನ ಭಾರತ ಎಷ್ಟು ದೊಡ್ಡದು, ಆ ಭಾರತದೊಳಗಿನ ನಿನ್ನ ರಾಜ್ಯ, ಆ ರಾಜ್ಯದಾಗಿನ ನಿನ್ನ ಜಿಲ್ಲೆ, ಆ ಜಿಲ್ಲೆ ಒಳಗಿನ ನಿನ್ನ ತಾಲೂಕ, ಆ ತಾಲೂಕ ಒಳಗಿನ ನಿನ್ನ ಹಳ್ಳಿ, ಆ ಹಳ್ಳಿ ಒಳಗಿನ ನಿನ್ನ ಒಂದು ಹೊಲ, ಆ ಹೊಲದಾಗಿನ ಪುಟ್ಟ ಮನಿ, ಇಷ್ಟು ಒಂದು ಬಿಂದುವಿನಷ್ಟು ಇರಂಗಿಲ್ಲ. ಅಂದ್ರೂ ಜಂಬ ಪಟ್ಕೋತಿ, ನನ್ನ ಸೀಮೆ ಅಂತ ಜಗಳಕ್ಕೆ ಹೋಗ್ತೀಯಪ್ಪ. ಯಾತಕ್ಕ ಬೇಕಂತಿ ನಾಳಿಗೆ ವಸ್ತು ಹಾರಿ ಹೋಗೋದು ಮರುಗಳಿಗೆ. ಈ ಮನುಷ್ಯನಿಗೆ ಬೇಕಾದಷ್ಟು ಭಗವಂತ ಕೊಟ್ಟಿದ್ರು ಇನ್ನೂ ಬೇಕು 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 ಎಂಬ ಅವನ ಆ ಆಸೆ ಎಂದಿಗೂ ನಿಲ್ಲಂಗಿಲ್ಲ. ಅದಕ್ಕೆ ಅನುಭಾವಿ ಸಂತರು ಕೇಳ್ತಾರೆ, ಇದೇನೋ ನಿನ್ನ ಕುಲ ಕುಲ ಬಿಡುವಲ್ಲಿ ಇವು ಮೂರು ಮಲ ಮಲ. ಇದೇನೋ ನಿನ್ನ ಕುಲ ಕುಲ ಬಿಡುವಲ್ಲಿ ಇವು ಮೂರು ಮಲ ಮಲ. ಇದೇನು ನಿನ್ನ ಕುಲ, ಆ ಕುಲ ಈ ಕುಲ ಅಂತ ಜಗಾಡ್ತೀಯಪ್ಪ. ಈ ಮೂರು ಮಲಗ ನಿನ್ನ ಒಳಗೆ ಇರ್ತಾವಲ್ಲ, ಸತ್ವ ರಜ ತಮ.
ಹೌದು. ಇದನ್ನ ಬಿಡುವಲ್ಲಿ ಮತ್ತು ದೊಡ್ಡ ದೊಡ್ಡ ಮಾತಾಡ್ತೀಯಲ್ಲ, ಇದೇನೋ ನಿನ್ನ ಕುಲ ಕುಲ ಬಿಡುವಲ್ಲಿ ಈ ಮೂರು ಮಲ. ಮಲ ಮಲ. ಒಂದನ್ನ ಹಿಡಿಬೇಕು, ಒಂದನ್ನ ಬಿಡಬೇಕು ಅಂತ ಹೇಳ್ತಾರ. ಹ್ಮ್. ಸತ್ಸಂಗವನ್ನ ಹಿಡಿಬೇಕು, ದುಸ್ಸಂಗವನ್ನ ತ್ಯಜಿಸ್ಬೇಕು. ನಮ್ಮ ಬಿಡ್ಬೇಕು. ಒಳಗೆ ಇರ್ತಕ್ಕಂತಹ ಈ ಶತ್ರುಗಳಿದಾರಲ್ಲ, ಆ ಆ ಅವರನ್ನ ಥಳಿಸ್ಬೇಕು ಚೆನ್ನಾಗಿ. ನೀ ತಾಳಿದ ದೇಹ ಅಗಣಿತ ಗಣಿಸಲು ಇದು ಎಂಥ ಮಾಗಿಯ ಹೊಲ ಹೊಲ. ನೀ ತಾಳಿದ ದೇಹ ಅಗಣಿತ ಗಣಿಸಲು ಇದು ಎಂಥ ಮಾಗಿಯ ಹೊಲ ಹೊಲ. ಅರಿಯದೆ ಹದಿ ಬಿದಿ ಬರಿಯದೆ ಬಿತ್ತಲು ಆಗುವುದೇನೋ ಫಲ ಫಲ. ಅರಿಯದೆ ಹದಿ ಬಿದಿ ಬರಿಯದೆ ಬಿತ್ತಲು ಆಗುವುದೇನೋ ಫಲ ಫಲ. ಇದೇನೋ ನಿನ್ನ ಕುಲ ಕುಲ ಬಿಡುವಲ್ಲಿ ಇವು ಮೂರು ಮಲ ಮಲ. ಇದೇನೋ ನಿನ್ನ ಕುಲ ಕುಲ ಬಿಡುವಲ್ಲಿ ಇವು ಮೂರು ಮಲ ಮಲ. ಭಗವಂತ ಕೊಟ್ಟಿರ್ತಕ್ಕಂತಹ ಈ ಆಸ್ತಿ ಏನದಲ್ಲ, ಇದು ನಡುವೆ ಬಂದದ್ದು ನಡುವೆ ಹೋಗೋದು, ಇದನ್ನೇ ಕಾಯಂ ನಂದು ನಂದು ಅಂತ ಗಟ್ಟಿ ಇಟ್ಕೋತಿಯಪ್ಪ. ಅಲ್ಲ, ಇದು ಶರೀರ ಅಂದ್ರೆ ಶರ್ಯತೆ ಇತಿ ಶರೀರ. ವಿನಾಶದ ಕಡೆ ಹೋಗೋದೆ, ಹುಟ್ಟಿದಾಗಿಂದ ಸಾವಿನ ಕಡೆ ಹೋಗೋದು. ನಾವು ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತೀವಿ, ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಬೇಕಾ, ಸಾವಿಗೆ ಇನ್ನೊಂದು ವರ್ಷ ನಾವು ಹತ್ತಿರ ಹೋಗಿರ್ತೀವಿ. ಪೆಸಿಮಿಸ್ಟ್ ಆಗೋದಂತಲ್ಲ, ಸ್ವಲ್ಪ ವಿವೇಕ ಬೇಕು. ಆ ವಿವೇಕ ಬೇಕು. ನೀ ತಾಳಿದ ನೀ ತಾಳಿದ ದೇಹ ಅಗಣಿತ ಗಳಿಸು. ದೇರ್ ಆರ್ ಎನ್ ನಂಬರ್ ಆಫ್ ಪಾಸಿಬಿಲಿಟೀಸ್. ಈ ಹೌದು. ಈ ಈ ಶರೀರ ಬಂದಿದೆ, ಭಗವಂತ ಈ ಬುದ್ಧಿ ಕೊಟ್ಟಿದ್ದಾನೆ, ಮನಸ್ಸು ಕೊಟ್ಟಿದ್ದಾನೆ, ಹೃದಯ ಕೊಟ್ಟಿದ್ದಾನೆ. ಇದರಿಂದ ಭಾವಿಸಿ ನಾವು ಪಡೆದ್ರೆ ಏನು, ಸ್ಕೈ ಇಸ್ ದ ಲಿಮಿಟ್. ಇದಕ್ಕೆ ಹೌದು. ಇದರ ಹೌದು. ಸ್ವರೂಪ ಹೇಗಿದೆ, ಆ ಬ್ರಹ್ಮ ಸ್ವರೂಪ ಆಗಿರ್ತಕ್ಕಂತ ನಾವು, ನಾನು ಕೇವಲ ಹೌದು. ಈ ದೇಹ, ನಾನು ಕೇವಲ ಈ ಮನಸ್ಸು ಅಂತ ಸಂಕುಚಿತ ಬುದ್ಧಿಯಿಂದ ಕೂತಿದೀವಲ್ಲ, ಇದೇ ಮಲ. ಇದನ್ನ ಬಿಟ್ರೆ ನಾವು ಆ ಬ್ರಹ್ಮ ತತ್ವ ಜೋಡಿ ಒಂದಾಗ್ಬಿಡ್ತೀವಿ. ನಾವಿರೋದೇ ಬ್ರಹ್ಮ, ಆ ಹೌದು. ಅವನಿಂದನೇ ಬಂದಿರೋರು. ಹಿಂಗಾಗಿ ಆ ಪೂರ್ಣ ತತ್ವದಿಂದ ಬಂದಿರೋ ನಾವು, ಆದ್ರೆ ನಮ್ಮಷ್ಟಕ್ಕೆ ನಾವು, ನಾನು ಇಂಥವ, ನಾ ಈ ಜಾತಿಯವ, ನಾ ಈ ಕುಲದವ, ಈ ಗೋತ್ರದವ, ಇಂಥವ್ರ ಮಗ, ಇಷ್ಟ ಹ್ಮ್. ಕಲ್ತಿದ್ದೀನಿ, ಇಂತಹ ರೂಪದವ, ಇಂತಹ ಗುಣದವ ಅಂತ ನಮ್ಮಷ್ಟಕ್ಕೆ ನಾವು ಸಣ್ಣ ಮಾಡ್ಕೊಂಡ್ ಬಿಟ್ಟಿದೀವಲ್ಲ. ಹೇ ಅಮೃತಸ್ಯ ಪುತ್ರಾಹ, ನಮ್ಮ ಹೌದು. ಉಪನಿಷತ್ ನಮ್ಗೆ ಸಂಬೋಧನೆ ಮಾಡೋದು, ಅಮೃತ ಹ್ಮ್. ಪುತ್ರ ಇದೆಯಪ್ಪ ನೀನು, ಹ್ಮ್. ಹುಳು ಮಾನವನಲ್ಲ. ನೀ ತಾಳಿದ ದೇಹ ಅಗಣಿತ ಗಣಿಸಲು ಇದು ಎಂಥ ಮಾಗಿಯ ಹೊಲ ಹೊಲ. ಹೀಗೆ ನೀ ಹ್ಮ್. ಮಾ ಹೀಗೆ ನಿನ್ನಷ್ಟ ನೀನು ತಿಳ್ಕೊಂಡ್ಬಿಟ್ರ, ನಾನು ಅಪರಿಮಿತವಾದ ಆನಂದದ ಒಂದು ಬುಗ್ಗೆ ಇದ್ದೀನಿ. ನನಗೆ ಹ್ಮ್. ಯಾವುದೇ, ನಾನು ಅಂತ ಇಲ್ಲ, ನಾನು ಅನಂತ ಇದ್ದೀನಿ, ನಾನು ಅಪಾರ ಇದ್ದೀನಿ, ನಾನು ಅವ್ಯ ಇದ್ದೀನಿ, ಆನಂದದ ಮಹಾಸಾಗರ ಇದ್ದೀನಿ. ಈ ತರ ಹ್ಮ್. ಭಾವಿಸಿದ್ರೆ ಅದು ಎಂಥ ಮಾಗಿಯ ಹೊಲ ಹೊಲ. ಹ್ಮ್. ಹೀಗೆ ಭಾವಿಸದೆ, ಅರಿಯದೆ, ಹದಿ ಬೀದಿ ಬರೆಯದೆ ಬಿತ್ತಲು ಆಗುವುದೇನೋ ಫಲಾಫಲ. ಯಾವುದೇ ನಾವು ಯಾವುದೇ ಕೆಲಸ ಮಾಡ್ಬೇಕಾದ್ರೆ ಅದನ್ನ ಸರಿಯಾಗಿ ತಿಳ್ಕೊಂಡು, ಅಳೆದು, ಗೊತ್ತಿಲ್ಲ ಆದ್ರೆ ಯಾರ ಕಡೆ ಹೋಗಿ ನಾವು ತಿಳ್ಕೊಂಡು ಅದನ್ನ ಮಾಡ್ತೀವೋ, ಹಾಗೆ ಇದ್ರ ಬಗ್ಗೆ ನಮ್ಗೆ ಎಷ್ಟು ಗೊತ್ತಿದೆ. ಎಲ್ಲ ಪುರಾಣ, ಊರ ಪುರಾಣ ಎಲ್ಲ ನಮ್ಗೆ ಗೊತ್ತಿದೆ. ಆ ಪುರಾಣ, ಶಿವ ಪುರಾಣ, ಮತ್ತೆಲ್ಲಾ ಪುರಾಣ ಗೊತ್ತಿದೆ. ಗಣೇಶ ಪುರಾಣ, ವಿಷ್ಣು ಪುರಾಣ. ಆದ್ರೆ ಈ ಆತ್ಮ ಪುರಾಣವೇ ನಮ್ಗೆ ಗೊತ್ತಿಲ್ಲ. ಅಂದ್ರೆ ಹೇಗೆ, ಅರಿಯದೆ ಹದಿ ಬಿದಿ ಬರೆಯದೆ ಬಿಸಲು ಆಗುವುದೇನೋ ಫಲಾಫಲ. ನಾವು ಸರಿಯಾಗಿ ಫಲ ಬರಬೇಕಾದ್ರೆ ಯಾವ ರೀತಿಯಾದ ಬೀಜ ಉಪಯೋಗಿಸ್ಬೇಕು, ಎಂತಹ ಭೂಮಿ ಇರಬೇಕು, ಅದಕ್ಕೆ ರಸ ಗೊಬ್ಬರ ಯಾವ ಸಮಯಕ್ಕೆ ಏನ್ ಕೊಡ್ಬೇಕು, ಇದನ್ನೆಲ್ಲ ಸರಿಯಾಗಿ ಕೊಟ್ರೆ ಫಲ ಮಾತ್ರ ಚೆನ್ನಾಗಿ ಬರುವ ಹಾಗೆ. ಈ ಮಾನವ ಜನ್ಮ ನಮ್ಗೆ ಸಿಕ್ಕಿದಾಗ ಸರಿಯಾದ ಹ್ಮ್. ಮಾರ್ಗದರ್ಶನ ಪಡೆದು, ಸರಿಯಾದ ಅಂತರ್ಮುಖಿಯಾಗಿ, ಹ್ಮ್. ಒಳ್ಳೆ ಗುರುಗಳ ಕಡೆ ಹೋಗಿ ಅವರ ಮಾರ್ಗದರ್ಶನ ನಡೆದ್ರೆ ಈ ಈ ಜೀವ ಅಪರಿಮಿತ ಅಂತ ಆ ಭಾವನೆ ನಮ್ಮಲ್ಲಿ ಬಂದು ನಾವು ಆ ಪರಮಾತ್ಮನ ಜೊತೆಗೆ ಹ್ಮ್. ಒಂದಾಗ್ತೀವಿ. ಹೌದು. ಇನ್ನು ಮುಂದೆ ಹೇಳ್ತಾರ, ವೇದ ಶಾಸ್ತ್ರಗಳು ಅನುದಿನ ಓದಿ ಬಾಯಿ ಮಾಡ್ತೀಯೋ ಕಲಾ ಕಲಾ. ವೇದ ಶಾಸ್ತ್ರಗಳು ಅನುದಿನ ಓದಿ ಬಾಯಿ ಮಾಡ್ತೀಯೋ ಕಲಾ ಕಲಾ.
ಗಾದೆಯ ಮಾತುಗಳಾಡುತ್ತ ನೀನು ಏನು ಕಲಿತೀಯೋ ಛಲ ಛಲ. ಗಾದೆಯ ಮಾತುಗಳಾಡುತ್ತ ನೀನು ಏನು ಕಲಿತೀಯೋ ಛಲ ಛಲ. ಇದೇನೋ ನಿನ್ನ ಕುಲ ಕುಲ ಬಿಡುವಲ್ಲಿ ಇವು ಮೂರು ಮಲ ಮಲ. ಇದೇನೋ ನಿನ್ನ ಕುಲ ಕುಲ ಬಿಡುವಲ್ಲಿ ಇವು ಮೂರು ಮಲ ಮಲ. ವೇದ ಶಾಸ್ತ್ರಗಳು ಅನುದಿನ ಓದಿ ಬಾಯಿ ಮಾಡ್ತೀಯೋ ಕಲಾ ಕಲಾ. ವೇದಾಂತವನ್ನ ಅಧ್ಯಯನ ಮಾಡಿದ್ವಿ, ಅದನ್ನು ಕೇವಲ ಇನ್ನೊಬ್ಬರಿಗೆ ಪರೋಪದೇಶ ಪಾಂಡಿತ್ಯ, ನಿನ್ನ ಪಾಂಡಿತ್ಯ ಇನ್ನೊಬ್ಬರಿಗೆ ಪ್ರೀಚಿಂಗ್ ಮಾಡ್ಲಿಕ್ಕಾಯ್ತು. ಆದ್ರೆ ಅದ್ರೊಳಗ ನಾವು ಉಳ್ಕೊಳ್ಬೇಕಲ್ಲ, ಮೊದ್ಲ ನಾವು ಅದನ್ನ ಅನುಸರಿಸಿ ಸ್ವಯಂ ಆಚರೆ ಅನ್ಯಾನ್ಯಪಿ ಆಚರಣೆ ಆಚರೆ. ಮಾಡ್ಬೇಕು. ನಾವು ಸ್ವತಃ ಆಚರಣೆಯಲ್ಲಿ ತರಲಾರ್ದೆ ಕೇವಲ ಇನ್ನೊಬ್ಬರಿಗೆ ಬೋಧನೆ ಮಾಡೋ ಸಲುವಾಗಿ ಈ ತತ್ವಗಳ ಅಲ್ಲ, ವೇದ ಶಾಸ್ತ್ರಗಳ ಅನುದಿನ ಓದಿ ಬಾಯಿ ಮಾಡ್ತಿದ್ದಿ ಕಲಾ ಕಲಾ, ನಾ ಬಹಳ ತಿಳ್ಕೊಂಡವ, ನಾನ್ ಬಹಳ ದೊಡ್ಡವ ಅಂತ ನಾನ್ ಹೇಳ್ಕೊಳ್ಳೋದಲ್ಲ, ಜನರಿಗೆ ಅನಿಸ್ಬೇಕಾಗೆ ಬಾಯಿ ಮಾಡ್ತಿದ್ದಿ ಕಲಾ ಕಲಾ. ಏನು ಗ್ರಾಮೋಫೋನ್ ಇರ್ತದೆ, ಟೇಪ್ ರೆಕಾರ್ಡರ್ ಇರ್ತದೆ, ಟೇಪ್ ಆನ್ ಮಾಡಿದ್ರೆ ಅದನ್ನು ಹೇಳ್ತದೆ. ಹಾಗಾದ್ರೆ ನಮಗೆ ಮತ್ತೆ ಟೇಪ್ ರೆಕಾರ್ಡರ್ಗೆ ಏನ್ ವ್ಯತ್ಯಾಸ? ನಾವು ಅದನ್ನ ಸರಿಯಾಗಿ ಭಾವಿಸಿ ಅರ್ಥಾನುಸಂಧಾನ ಜೊತೆಗೆ ಅದರ ಏನು ನಾವು ರುದ್ರ ಹೇಳ್ತೀವಿ, ರುದ್ರ ಹೇಳಿ ಅಭಿಷೇಕ ಮಾಡ್ತೀವಿ. ಆ ರುದ್ರದಲ್ಲಿ ಏನ್ ಹೇಳಿದ್ದಾರೆ? ಎಂತ ಸೇನಾನಾಂ ಪತಯೇ ನಮಃ. ಸೇನಾ ಅಂದ್ರ ಕಳ್ಳ, ಕಳ್ಳ ಅವನಿಗೂ ನಮಸ್ಕಾರ, ಅಡವಿ ಚಿಂಚಿ ಅವನಿಗೂ ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ಅಂದ್ರ ಅಷ್ಟು ನಾನು ದೀನ ಭಾವದಿಂದ ಇರ್ಬೇಕು. ಎಲ್ಲರೂ ಅದಕ್ಕೆ ಜಗಜ್ಯೋತಿ ಬಸವಣ್ಣ ಅವ್ರು ಹೇಳ್ಯಾರಲ್ಲ, ಎನಗಿಂತ ಕಿರಿಯರಿಲ್ಲ. ಇಲ್ಲ, ಆ ಎಲ್ ಹೌದು. ಎಲ್ ಹಾಗೆ ಆ ಒಂದು ಭಾವ ಇದ್ರೆ ನಾವು ಗೆಟ್ ಆನ್ ಆಗ್ತೀವಿ. ಇಲ್ಲಾಂದ್ರ ಗಾದೆಯ ಮಾತುಗಳಾಡುತ್ತ ನೀನು ಏನು ಕಲಿತೀಯೋ ಛಲ ಛಲ. ನಮ್ಮ ಸ್ವಾರ್ಥಕ್ಕಾಗಿ ಯಾವ್ದಾರ ಒಂದು ಕೊಟೇಶನ್ ತಗೊಂಡು ಅದನ್ನ ಕೋಟ್ ಮಾಡಿ ವಾ ವಾ ಅನ್ಕೊಂಡ್ರೆ ಅದದ್ದೇನು ಪ್ರಯೋಜನ? ಅದನ್ನ ನಮ್ಮ ಜೀವನದಲ್ಲಿ ಆ ಪ್ರಕಾರ ನಾವು ಇದ್ದು ಬಿಟ್ರೆ ಆಯ್ತು. ನಮ್ಮ ಜೀವನ, ನಮ್ಮ ಸದ್ಗುರು ಮಹಾರಾಜರ ಕಡೆ ಒಬ್ರು ಬಂದ್ರು, ದಂಪತಿಗಳು ಬಂದು ಕೇಳಿದ್ರು, ನಮ್ಮ ಹೊಸ ಮಗು ಜನಿಸಿದೆ, ಅದಕ್ಕೆ ಹೇಗೆ ನಾವು ಬೆಳೆಸ್ಬೇಕು, ಅವ್ನಿಗೆ ಚೆನ್ನಾಗಿ ಟ್ರೈನಿಂಗ್ ಹೆಂಗ್ ಕೊಡ್ಬೇಕು? ಅದಕ್ಕೆ ಮಹಾರಾಜ್ ಹೇಳ್ಬಿಟ್ರು, ಅವ್ನಿಗೇನ್ ನೀವು ಹೇಳಲಿಕ್ಕೆ ಕೇಳಿಕ್ ಹೋಗ್ಬೇಡ್ರಿ, ಅವ ಹೇಗೆ ಆಗ್ಬೇಕಂತ ನಿಮ್ಗೆ ಅನಿಸ್ತದೋ ಹಾಗೆ ನೀವು ಇದ್ದು ಬಿಡ್ರಿ ಸಾಕು. ಆಗ ತಂತಾನೆ ಮಗು ಕಲಿತದೆ. ಅಂತಹ ಆ ಇರುವಿಕೆ ಅದು ಬಹಳ ಮಹತ್ವದ್ದು. ಅಲ್ಲಾದ್ರೆ ಬರೇ ಹೌದು, ಹೌದು. ನೋಡ್ತೀವಿ, ಹೇಳ್ತೀವಿ, ಕೇಳ್ತೀವಿ, ಅದು ಜಾಸ್ತಿ ಪ್ರಯೋಜನ ಇಲ್ಲ. ಇದೇನು ನಿನ್ನ ಕುಲ ಕುಲ ಬಿಡುವಲ್ಲಿ ಇವು ಮರು ಮಲ ಮಲ. ಕೊನೆಗೆ ನಾವ್ ಏನು ಮಾಡ್ಬೇಕು? ಸಂತರು ತಿಳಿಸ್ತಾರ, ಸಾಧು ಸತ್ಪುರುಷರ ಸೇವೆಯ ಮಾಡಿದರೆ ಮುಕ್ತಿ ಸಿಗುವುದು ಭಲ ಭಲ. ಸಾಧು ಸತ್ಪುರುಷರ ಸೇವೆಯ ಮಾಡಿದರೆ ಮುಕ್ತಿ ಸಿಗುವುದು ಭಲ ಭಲ. ಆದಿಮೂರ್ತಿ ಗುರು ಭವತಾರಕ ದೇವನ ಪಾದವ ಹಿಡಿಯೋ ಯಲ ಯಲ. ಆದಿಮೂರ್ತಿ ಗುರು ಭವತಾರಕ ದೇವನ ಪಾದವ ಹಿಡಿಯೋ ಯಲ ಯಲ. ಇದೇನೋ ನಿನ್ನ ಕುಲ ಕುಲ ಬಿಡುವಲ್ಲಿ ಇವು ಮೂರು ಮಲ ಮಲ. ಇದೇನೋ ನಿನ್ನ ಕುಲ ಕುಲ ಬಿಡುವಲ್ಲಿ ಇವು ಮೂರು ಮಲ ಮಲ. ಸಾಧು ಸತ್ಪುರುಷರ ಸೇವೆ ಮಾಡಿದರೆ ಮುಕ್ತಿ ಸಿಗುವುದು ಫಲ ಫಲ. ಅಯ್ಯೋ, ಸಾಧು ಸತ್ಪುರುಷರ ಸೇವೆ ಮಾಡಿದ್ರೆ ಮುಕ್ತಿ ಸಿಕ್ ಬಿಡ್ತದ? ಏನು ಮುಕ್ತಿಯ ಕೀಲಿ ಕೈ, ಮಾಸ್ಟರ್ ಕೀ ಅಲ್ಲ ಅದು. ಸಾಧು ಸಂತರು ಸತ್ಪುರುಷರು ತಾವು ನಿರಂತರ ಅಧ್ಯಯನ ಮಾಡಿ ಅದನ್ನ ಹಸ್ತಗತ ಮಾಡ್ಕೊಂಡಿರ್ತಾರೆ. ಅಷ್ಟೇ ಇರೋದಲ್ಲ, ಮಾಸ್ಟರ್ ಕೀ ಅಂದ್ರೆ ಎಲ್ಲ ನಮ್ಮ ಜೀವನದಲ್ಲಿ ಆಗು ಹೋಗುಗಳಿಗೆ ನಮ್ಮ ಪ್ರತಿಸ್ಪಂದನೆ ಹೇಗಿರ್ಬೇಕು, ನಾವು ಅದನ್ನ ಹೇಗೆ ತಗೋಬೇಕು, ನಮ್ಮ ದೃಷ್ಟಿಕೋನ ಏನಿರಬೇಕು, ಇದರ ಬಗ್ಗೆ ಅದನ್ನ ತಿಳಿಸ್ಕೊಡ್ತಾರ. ಮುಕ್ತಿ ಆಗೋದಂದ್ರೆ ಇಲ್ಲಿ ಮುಚ್ಚುಲ್ ಮೋಕ್ಷಣೆ ಸಂಸ್ಕೃತನಲ್ಲಿ ಹೇಳ್ತಾರೆ. ಕ್ರಿಯಾಪದ ಅಂದ್ರೆ ಮುಕ್ತಿ ಅಂದ್ರೆ ಬಿಡುಗಡೆ. ಯಾವ್ದರಿಂದ ಬಿಡುಗಡೆ? ಬಂಧನ, ಯಾವ್ದು ಬಂಧನ ನಮ್ಗೆ ಆಗ್ಯದ? ಭವ ನಾನು ಬಂಧನದಿಂದ ಬಿಡುಗಡೆ. ಬಂಧನದಿಂದ. ಅದು ಯಾವ ಬಂಧನ ಆಗಿದೆ ಅಂದ್ರೆ, ಬಂಧನ ಆಗಿದೆ ಅಂದ್ರೆ ಯಾರು ನಮ್ಗೆ ಹಗ್ಗದಿಂದ ಕಟ್ಟಿಲ್ಲ, ನಮ್ಮ ವಿಚಾರದಿಂದಲೇ ನಮ್ಗೆ ಬಂಧನ ಆಗಿದೆ. ಹೌದು, ಈ ಹೌದು. ಮತಗಳನ್ನ ಬಾಜು ಸರಿಸಿದ್ರೆ, ಹೇಗೆ ನಾವು ನೀರ್ ಮೇಲೆ ಇರ್ತಕ್ಕಂಥ ಪಾಚೆಯನ್ನ ಪಕ್ಕಕ್ಕೆ ಸರಿಸಿದ್ರೆ ಒಳ್ಳೆ ಅಮೃತದಂತ ನೀರಲ್ಲಿದೆ, ಹಾಗೆ ಆನಂದ ಸ್ವರೂಪರು ನಾವು ಇದ್ದೀವಿ. ನಾನು ಅಲ್ಲದೆ ಇರತಕ್ಕಂತಹ ಈ ಗುಣಗಳ ಆವರಣೆ ನಮ್ಗೆ ಆಗ್ಯದ,
ಅದನ್ನ ತೆಗೆದುಕೊಂಡ್ರೆ ನಮ್ಮ ಜೀವನ ಮಾಗಿಯ ಫಲ ಆಗ್ತದೆ. ಆ ಫಲ ಆನಂದದಿಂದ ನಾವು ಅನುಭವಿಸುವ ಹಾಗೆ ಆಗಲಿ. ಸಾಧು ಸತ್ಪುರುಷರ, ಗುರು ಹಿರಿಯರ ಆಶೀರ್ವಾದದೊಂದಿಗೆ ನಮ್ಮ ಜೀವನ ಉಜ್ಜೀವನ ಆಗಲಿ ಅಂತ ಹೇಳ್ತಾ ಸೇವೆಗೆ ಇಲ್ಲೇ ವಿರಾಮ ಕೊಡ್ತಾ ಇದ್ದೇನೆ. ರಾಜಾಧಿರಾಜ ಸದ್ಗುರುನಾಥ್ ಮಹಾರಾಜ್ ಕಿ ಕಿ ಜೈ. ಜೈ. ತುಂಬಾ 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 ಧನ್ಯವಾದಗಳು. ಇಂಥ ಉತ್ತಮವಾದಂಥ ಸರಳ ಸುಂದರವಾದಂಥ ತತ್ವಪದದಿಂದ ನಮ್ಮ ಜನರಿಗೆ ಬೇಕು ಬೇಕು ಅಂತ ಭಿಕಾರಿ ಆಗೋದನ್ನ ಬಿಟ್ಟು ಸಾಕು ಸಾಕು ಅಂತ ಸಕಾರಾತ್ಮಕ ಜೀವನವನ್ನು ನಡೆಸಿ ಸತ್ಕರ್ಮದಿಂದ ಸದ್ಗತಿಯ ಕಡೆಗೆ ಹೋಗೋದ ತತ್ವಪದವನ್ನು ಹೇಳ್ಕೊಟ್ರೆ ನಿಮಗೆ ನಮೋ ನಮಃ ಧನ್ಯೋಸ್ಮಿ. ನಮಸ್ಕಾರ. ನಮೋ ನಮಃ ಸದ್ಗುರುನಾಥ್ ಮಹಾರಾಜ್.